ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇಂದು SSLC ವಿಜ್ಞಾನದಲ್ಲಿ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಿಮ್ಮ ಶಾಲೆಗಳಲ್ಲಿ ನಡೀತಾ ಇದ್ದಾವೆ. ಭಾಗ 1ರ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಎಲ್ಲ ಪಾಠಗಳಿಂದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ನನಗನ್ಸುತ್ತೆ ನೀವು ಎರಡೂ ವಿಡಿಯೋಗಳನ್ನು ನೋಡಿದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ಖಂಡಿತವಾಗಿ ಒಂದು 70ಕ್ಕಿಂತ ಅಬೌವ್. ಕೆಲವು ಸಾರಿ ಒಂದು ಅಪ್ಲಿಕೇಶನ್ ಕ್ವಶನ್ಸ್ಗಳು ಮಾತ್ರ ಏನಾದರೂ ಸ್ವಲ್ಪ ಇದನ್ನಾಗ್ಬೋದು, ಬಟ್ ಆಲ್ಮೋಸ್ಟ್ ಅದು ಯಾವ ಅಪ್ಲಿಕೇಶನ್ ಕ್ವಶನ್ ಇದಾವೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೀನಿ, ಅದನ್ನು ಕೂಡ ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮಂಡಳಿಯವರು ಬಿಟ್ಟಿರ್ತಕ್ಕಂಥ 2 ಮಾಡೆಲ್ ಕ್ವಶನ್ ಪೇಪರ್ಗಳ ಲಿಂಕ್ ಹಾಕಿದ್ದೀನಿ. ಆಮೇಲೆ ಸೈನ್ಸ್ನಲ್ಲಿ ಬರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ 3 ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕಿದ್ದೀನಿ. ಎಲ್ಲ ವಿಜ್ಞಾನದ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಅವಷ್ಟು ಕೂಡ ನೀವು ಏನು ಮಾಡಿದ್ದೀರಿ ನೋಡಿದರೆ ಖಂಡಿತವಾಗಿ ನಿಮ್ಮ ಸೈನ್ಸಲ್ಲಿ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ಆ ವಿಡಿಯೋಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ, ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಎಲ್ಲ ಪಾಠಗಳ ಬಹು ನಿರೀಕ್ಷಿತ ಪ್ರಶ್ನೆಗಳ ಕನ್ಸೆಪ್ಟ್ಗಳನ್ನು ನೋಡ್ತಾ ಹೋಗೋಣ. ಎಲ್ಲಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಇರಲಿ, ನಿಮ್ಮ ಗೆಳೆಯರಿಗೆ ಒಂದು ಶೇರ್ ಇರಲಿ. ನೀವು ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ಎಲ್ಲ ವಿಷಯಗಳ ವಿಡಿಯೋಗಳು ಅಪ್ಡೇಟ್ ಆಗ್ತಾನೆ ಇರ್ತಾವೆ. ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ಮೊದಲ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಹಾಗಾದ್ರೆ ಫಸ್ಟ್ ನಿಮಗೆ ಗೊತ್ತಾಗಬೇಕು ರಾಸಾಯನಿಕ ಕ್ರಿಯೆಯ ಅರ್ಥ. ಮುಂದೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧರಿಸಲಿಕ್ಕೆ 4 ಅಂಶಗಳು ಸಹಾಯ ಮಾಡ್ತವೆ, ಅದು ಕೂಡ ಗೊತ್ತಿರಬೇಕು. ರಾಸಾಯನಿಕ ಸಮೀಕರಣ ಅಂದರೆ ಏನು, ಈ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳು ಯಾವಿರ್ತವೆ, ಉತ್ಪನ್ನಗಳು ಯಾವಿರ್ತವೆ, ಅದರ ಅರ್ಥ. ಇನ್ನು ರಾಸಾಯನಿಕ ಸಮೀಕರಣ ಬರಿಬೇಕಾದ್ರೆ ಯಾವ ನಿಯಮಗಳನ್ನು ನಾವು ತಿಳ್ಕೋಬೇಕು. ರಾಸಾಯನಿಕ ಸಮೀಕರಣದ ಸರಿದೂಗಿಸುವಿಕೆಯ ಅರ್ಥ, ಇದು ಇಂಪಾರ್ಟೆಂಟ್ ಅದ. ಈ ರಾಸಾಯನಿಕ ಕ್ರಿಯೆಯಲ್ಲಿ 4 ವಿಧಗಳು ಬರ್ತಾವೆ. ಅದು ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ. ಪ್ರತಿಯೊಂದರದ್ದು ಅರ್ಥ, ಪ್ರತಿಯೊಂದರದ್ದು ಉದಾಹರಣೆಗಳನ್ನು ನಿಮಗೆ ಗೊತ್ತಿರಬೇಕು ವಿತ್ ಸಮೀಕರಣ ಜೊತೆಗೆ. ಮುಂದೆ ಪ್ರಕ್ಷೇಪಣ ಕ್ರಿಯೆ ಬರ್ತದೆ, ಅದರ ಅರ್ಥ ಮತ್ತು ಉದಾಹರಣೆ. ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆಯ ಅರ್ಥ, ಉದಾಹರಣೆ, ಅವೆರಡರ ನಡುವಿನ ವ್ಯತ್ಯಾಸ ಬರ್ತದೆ. ಸಂಕ್ಷಾರಣ ಕ್ರಿಯೆ ಬರ್ತದೆ, ಅದರಲ್ಲಿ ಕಬ್ಬಿಣದಲ್ಲಿ ಹೇಗಿದೆ, ತಾಮ್ರದಲ್ಲಿ ಹೇಗಿದೆ, ಬೆಳ್ಳಿಯಲ್ಲಿ ಸಂಕ್ಷಾರಣ ಕ್ರಿಯೆ ಹೇಗೆ ಬರ್ತದೆ ಅಂತ ಕೇಳಿದ್ದಾರೆ. ಮುಂದೆ ಸಂಕ್ಷಾರಣದಿಂದ ಏನೆಲ್ಲ ಪರಿಣಾಮಗಳಾಗ್ತಾವ, ಕುಮ್ಮುಟ್ಟುವಿಕೆಯ ಅರ್ಥ ಮತ್ತು ಕುಮ್ಮುಟ್ಟುವಿಕೆಯ ಪರಿಣಾಮಗಳು. ಈ ಪಾಠದಲ್ಲಿ ಬರುವ ಎಲ್ಲ ರಾಸಾಯನಿಕ ಸಮೀಕರಣಗಳನ್ನು, ಆಮೇಲೆ ಬೋರ್ಡ್ದವರು ಬಿಟ್ಟಿರ್ತಕ್ಕಂಥ ಚಿತ್ರಗಳನ್ನು ನೀವು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ಏನಾಗ್ತಾರಪ್ಪ ಅಂದರೆ ಈ ಪಾಠದಿಂದ ಬರ್ತಕ್ಕಂಥ 5ರಿಂದ 6 ಮಾರ್ಕ್ಸ್ಗಳನ್ನು ಆರಾಮಾಗಿ ಈಸಿಯಾಗಿ ಸೆಕ್ಯೂರ್ ಮಾಡ್ತೀರಿ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿನಿ. ಮುಂದಿನ ಪಾಠಕ್ಕೆ ಬರ್ತೀನಿ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇಲ್ಲಿ ಫಸ್ಟ್ ನೀವು ಸೂಚಕಗಳು ಅಥವಾ ಗ್ರಹಣಗಳ 3 ರೀತಿ ಬರ್ತದೆ. ಕೃತಕ, ನೈಸರ್ಗಿಕ ಅಂತ ಬರ್ತದೆ. ಅವು ಯಾವ್ಯಾವ ಇದ್ದಾವೆ, ಅವುಗಳಿಗೆ ಉದಾಹರಣೆಗಳು ಮತ್ತು ಗ್ರಹಣದ ಅರ್ಥವನ್ನು ತಿಳ್ಕೊಡ್ರಿ. ಮುಂದೆ ಆಮ್ಲದ ಗುಣಗಳು ಏನು ಮತ್ತು ಪ್ರಮುಖವಾಗಿರ್ತಕ್ಕಂಥ ಆಮ್ಲಗಳಿಗೆ ಉದಾಹರಣೆಗಳು, ಅವುಗಳ ಸೂತ್ರ, ಸಂಕೇತ, ಲೋಹಗಳೊಂದಿಗೆ ಆಮ್ಲಗಳ ವರ್ತನೆ ಹೇಗೆ ಬರ್ತದೆ. ಆಮೇಲೆ ಹೈಡ್ರೋಜನ್ ಅನಿಲದ ಅಸ್ತಿತ್ವ ಪರೀಕ್ಷೆಯ ಪ್ರಯೋಗ, ಇದನ್ನು ಕಲ್ಕೊಂಡು ಹೋಗಿ, ಇದು ಬಹಳ ಸರಿ ಕೇಳಕತ್ತಾರ. ಇನ್ನು ಆಮ್ಲಗಳೊಂದಿಗೆ ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ವರ್ತನೆ ಹೀಗಾಗ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವೆ ಪರಸ್ಪರ ವರ್ತನೆ, ಆಮ್ಲಗಳೊಂದಿಗೆ ಲೋಹೀಯ ಆಕ್ಸೈಡ್ಗಳ ವರ್ತನೆ, ಪ್ರತ್ಯಾಮ್ಲದ ಗುಣಗಳು ಮತ್ತು ಅವುಗಳಿಗೆ ಉದಾಹರಣೆಗಳು, ಲೋಹಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ, ನೀರಿನಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆ. ಚಿತ್ರ 2.1ರ ಪ್ರಯೋಗದ ವಿವರಣೆ ಗೊತ್ತಿರಬೇಕು. pH ಅಳತೆಯ ಪಟ್ಟಿ, pH ಆಮ್ಲಗಳ pH ಎಷ್ಟದ, ಪ್ರತ್ಯಾಮ್ಲಗಳದ್ದು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಅದನ್ನು ತಿಳ್ಕೊಡ್ರಿ. ಜೊತೆಗೆ ಕೋಷ್ಟಕ 2.3ರಲ್ಲಿ ನಿಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಆಮ್ಲಗಳನ್ನು ಕೊಟ್ಟಿದ್ದಾರೆ, ಅವುಗಳು ಕೂಡ 1 ಮಾರ್ಕ್ಸಿಗೆ ಬರ್ಬೋದು. ಸಾಮಾನ್ಯ ಉಪ್ಪು, ಅದನ್ನು ಹೇಗೆ ತಯಾರಿಸ್ತಾರೆ, ಉಪಯೋಗಗಳು, ಸೋಡಿಯಂ ಹೈಡ್ರಾಕ್ಸೈಡ್, ಇದರಲ್ಲಿ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅಂತ ಒಂದು ಬರ್ತದೆ, ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಮುಂದೆ ಚಲುವೆ ಪುಡಿ, ಅದರ ಘಟಕಗಳು, ಅದನ್ನು ಹೇಗೆ ತಯಾರಿಸ್ತಾರೆ, ಅದರ ಉಪಯೋಗಗಳು. ಅಡುಗೆ ಸೋಡಾ, ಅದರದ್ದು ಕೂಡ ಸೂತ್ರ, ತಯಾರಿಕೆ, ಉಪಯೋಗಗಳು. ವಾಷಿಂಗ್ ಸೋಡಾ, ಸೂತ್ರ, ತಯಾರಿಕೆ, ಉಪಯೋಗಗಳು. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದು ಕೂಡ ಸೂತ್ರ, ತಯಾರಿಕೆ ಮತ್ತು ಉಪಯೋಗಗಳು. ಈ 4ರಲ್ಲಿ ಪ್ರತಿ ಸರಿ ನಿಮಗೂ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಓಕೆನಾ? ಇಷ್ಟು ನೋಡಿದರೆ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಅಂತಕ್ಕಂಥ ಪಾಠದಿಂದ ಬರ್ತಕ್ಕಂಥ ಕನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಮುಂದೆ ಹೋಗ್ತೀನಿ. ಜೀವಕ್ರಿಯೆಗಳು ಪಾಠ. ಫಸ್ಟ್ ಜೀವಕ್ರಿಯೆಗಳಲ್ಲಿ ಬರ್ತದೆ ಏನಪ್ಪ ಅಂದರೆ ಪೋಷಣೆ ಅಂತ ಬರ್ತದೆ. ಅಂದರೆ ಪೋಷಣೆಯ ಅರ್ಥ ಏನು, ಪೋಷಣೆಯಲ್ಲಿ ಎಷ್ಟು ಪ್ರಕಾರಗಳು ಇದಾವೆ. ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಅದರ ಅರ್ಥ, ಅದರ ಒಂದು ಸಮೀಕರಣ ಬರ್ತದೆ, ಅದು ನೋಡ್ಕೊಂಡೋಗಿ.
ಜೀವಿ ಆಹಾರವನ್ನು ಸೇವಿಸಿಕೊಳ್ಳಲು ಬಳಸ್ತಕ್ಕಂಥ ವಿಧಾನಗಳು, ಅಮೀಬಾ ಮತ್ತು ಪ್ಯಾರಾಮೀಸಿಯಂ ಅಲ್ಲಿ ಪೋಷಣೆ ಹೇಗೆ ನಡೀತಾ ಇದೆ ಅದು ಇಂಪಾರ್ಟೆಂಟ್ ಇದೆ. ಮುಂದೆ ಮಾನವನಲ್ಲಿ ಪೋಷಣೆ, ವಿಶೇಷವಾಗಿ ಬಾಯಿ ಮತ್ತು ಬಾಯಿ ಅಂಗಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳಿನ ಪಾತ್ರ. ಮುಂದೆ ಉಸಿರಾಟ ಕ್ರಿಯೆ, ಗಾಳಿಯ ಉಪಸ್ಥಿತಿಯಲ್ಲಿ ಮತ್ತು ಗಾಳಿಯ ಅನುಪಸ್ಥಿತಿಯಲ್ಲಿ ಉಸಿರಾಟ ಹೇಗೆ ಬರ್ತದೆ, ಸಸ್ಯಗಳಲ್ಲಿ ಅನಿಲ ವಿನಿಮಯ ಪ್ರಕ್ರಿಯೆ, ಪ್ರಾಣಿಗಳಲ್ಲಿ ಅನಿಲ ವಿನಿಮಯ ಪ್ರಕ್ರಿಯೆ, ಮಾನವನಲ್ಲಿ ಉಸಿರಾಟ ಮತ್ತು ಅಂಗಗಳು, ರಕ್ತ ಪರಿಚಲನೆ. ಸೊ ವಿಶೇಷವಾಗಿ ಇಮ್ಮಡಿ ರಕ್ತ ಪರಿಚಲನೆ ಬಗ್ಗೆ ಬಹಳ ಕ್ವಶನ್ಸ್ ಬರ್ತಾ ಇದ್ದಾವೆ, ಅದನ್ನು ನೋಡ್ಕೊಂಡು ಹೋಗಿ. ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳು. ಸೊ ಇದು ಕೂಡ ಹೃದಯದಲ್ಲಿ ಬರ್ತಕ್ಕಂಥದ್ದು. ಮುಂದೆ ದುಗ್ಧ ರಸದ ಕಾರ್ಯ ಬರ್ತದೆ, ಬಾಷ್ಪ ವಿಸರ್ಜನೆ, ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ, ಮೂತ್ರ ಉತ್ಪತ್ತಿಯಾಗುವಿಕೆ ವಿಧಾನ, ಸಸ್ಯಗಳಲ್ಲಿ ವಿಸರ್ಜನೆ ಅಂತಕ್ಕಂಥದ್ದು ನೋಡ್ಕೊಂಡು ಹೋದರೆ ಸಾಕು. ಇದರಲ್ಲಿ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ. ಮುಂದೆ xylem ಮತ್ತು ಫ್ಲೋಯಂ ನಡುವಿನ ವ್ಯತ್ಯಾಸ ಅಂತ ಒಂದು ಬರ್ತದೆ, ಅದನ್ನು ಕೂಡ ಈ ಪಾಠದಿಂದ ನೋಡ್ಕೊಂಡು ಹೋಗಿ. ಮುಂದೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಪಾಠಕ್ಕೆ ಹೋದರೆ ಫಸ್ಟಿಗೆ ಕೇಳ್ತಾರೆ ನರ ಆವೇಗಗಳ ಸಂಚಾರ, ಆಮೇಲೆ ನ್ಯೂರಾನ್ನ ಭಾಗ ಮತ್ತು ಕಾರ್ಯ. ನೆನಪಿಟ್ಕೊಡ್ರಿ, ಪರಾವರ್ತಿತ ಕ್ರಿಯೆಯ ಅರ್ಥ, ಅದಕ್ಕೆ ಉದಾಹರಣೆ ಪರಾವರ್ತಿತ ಚಾಪದ ಅರ್ಥ. ಇವೆರಡು ಡೆಫಿನೇಷನ್ ಅಲ್ಲಿ ಒಂದಂತೂ ಕೂಡ ನಿಮ್ಮ ಪರೀಕ್ಷೆಗೆ ಕೇಳ್ತಾರೆ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹ, ಅವುಗಳ ಕಾರ್ಯ ವ್ಯತ್ಯಾಸ. ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು, ಇದನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ. ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳು ಯಾವ್ಯಾವ ಅದಾವ, ಅದರ ವ್ಯತ್ಯಾಸ. ಸಸ್ಯಗಳಲ್ಲಿ ಚಲನೆ ನಡೆಯುವ ರೀತಿಗಳು, ಎರಡು ಚಲನೆಗಳನ್ನು ನಡೀತಾವ, ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು ಅನುವರ್ತನ ಚಲನೆಯಲ್ಲಿ ವಿಧಗಳು ಅಲ್ಲಿ 4 ಬರ್ತಾವ. ಸೊ ಅದನ್ನು ಕೂಡ ಜಲಾನುವರ್ತನೆ, ರಾಸಾಯನಿಕ ಅನುವರ್ತನೆ ಅದು. ಮುಂದೆ ಸಸ್ಯಗಳಲ್ಲಿ ಯಾವೆಲ್ಲ ಹಾರ್ಮೋನುಗಳಿದಾವೆ ಅದರ ಕೆಲಸಗಳು, ಪ್ರಾಣಿಗಳಲ್ಲಿರ್ತಕ್ಕಂಥ ಹಾರ್ಮೋನುಗಳು ಮತ್ತು ಅದರ ಕೆಲಸಗಳು, ಕಾರ್ಯಗಳನ್ನು ನೋಡ್ಕೊಂಡು ಹೋದ್ರೆ ಇಲ್ಲಿನೂ ಕೂಡ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ಸ್ಕೋರ್ಗಳನ್ನು ಮಾಡ್ತೀರಿ. ಮುಂದೆ ಬರ್ತೀನಿ ವಿದ್ಯುತ್ ಶಕ್ತಿ ಪಾಠ. ಫಸ್ಟಿಗೆ ನಿಮಗೆ ವಿದ್ಯುತ್ ಆವೇಶದ ಅರ್ಥ ಮತ್ತು ಏಕಮಾನ ಗೊತ್ತಿರಲಿ. ವಿದ್ಯುತ್ ಪ್ರವಾಹ ಅಂದರೆ ಏನು, ವಿದ್ಯುತ್ ಪ್ರವಾಹದ ದಿಕ್ಕು, ವಿದ್ಯುತ್ ಮಂಡಲ, ವಿದ್ಯುತ್ ಮಂಡಲದ ಚಿತ್ರ, ಚಿಹ್ನೆಗಳು. ಸೊ ನೋಡಿ, ನಿಮಗೆ ಸರಳ ವಿದ್ಯುತ್ ಮಂಡಲಗಳನ್ನು ತೆಗಿಲಿಕ್ಕೆ ಕೇಳ್ತಾರೆ. ಸೊ ಬಲ್ಬ್ ಇರ್ತದ, ಸ್ವಿಚ್ ಇರ್ತದ. ಸೊ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ವಿದ್ಯುತ್ ವಿಭವ ಮತ್ತು ವಿಭವಾಂತರ, ಅದು ಅಳಿತಕ್ಕಂಥ ಏಕಮಾನ ವ್ಯತ್ಯಾಸ ಗೊತ್ತಿರಬೇಕು. ಓಮ್ನ ನಿಯಮ ಬ್ಯಾಪಟ್ ಮಾಡ್ಕೊಂಡು ಹೋಗಿ. ವಾಹಕದ ರೋಧ ಅವಲಂಬಿಸಿರೋ ಅಂಶಗಳು 4 ಅಂಶಗಳಿದಾವೆ, ಅದು ಕೂಡ ಗೊತ್ತಿರಲಿ. ರೋಧಶೀಲತೆ, ಲೋಹ ಮತ್ತು ಮಿಶ್ರಲೋಹದಲ್ಲಿ ರೋಧಶೀಲತೆ ಹೇಗದ, ಸರಣಿ ಕ್ರಮ ಮತ್ತು ಸಮಾಂತರ ಕ್ರಮದಲ್ಲಿ ರೋಧಕಗಳು ಹೇಗೆ, ಸರಣಿ ಕ್ರಮದಲ್ಲಿ ಜೋಡಿಸಿದ ಅನಾನುಕೂಲಗಳು, ಸಮಾಂತರ ಕ್ರಮದಲ್ಲಿ ಜೋಡಿಸಿದರಿಂದಾಗುವ ಅನುಕೂಲಗಳು, ಜೌಲನ ಉಷ್ಣೋತ್ಪಾದನಾ ನಿಯಮ, ವಿದ್ಯುತ್ ಬಲ್ಬ್, ಫ್ಯೂಸ್, ಇವುಗಳ ಕೆಲಸ, ವಿದ್ಯುತ್ ಸಾಮರ್ಥ್ಯ. ಈ ಪಾಠದಿಂದ ನಿಮಗೆ ಲೆಕ್ಕಗಳು ಬರ್ತವೆ, ಖಂಡಿತವಾಗಿ 2-3 ಮಾರ್ಕ್ಸಿಗೆ ಲೆಕ್ಕ ಬರ್ತಾವೆ, ಅದನ್ನು ನೀವು ನೋಡ್ಕೊಂಡು ಹೋಗಲೇಬೇಕು. ಸೊ ಯಾಕಂದರೆ ನಿಮಗೆ ಅವು ಕೂಡ ಸ್ವಲ್ಪ ಟಫ್ ಅನ್ನಿಸ್ತಾವೆ, ಬಟ್ ಆದರೂ ಕೂಡ ಸರಳವಾಗಿರ್ತಕ್ಕಂಥದ್ದು ಇರ್ತಾವೆ. ಚೆನ್ನಾಗಿ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಡ್ರಿ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಿಗೆ ನೋಡೋದಾದರೆ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು. ಕಾಂತೀಯ ಬಲರೇಖೆಗಳ ಗುಣಗಳು ಬರಲೇಬೇಕು. ಬಲಗೈ ಹೆಬ್ಬೆರಳ ನಿಯಮ, ಮ್ಯಾಕ್ಸ್ವೆಲ್ನ ನಿಯಮ ಅಂತಾರಲ್ಲ ಅದು. ಸೊಲೆನೈಡ್ನಲ್ಲಿನ ಕಾಂತಕ್ಷೇತ್ರ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅದು. ಸೊಲೆನೈಡ್ ಬಗ್ಗೆ ಚೆನ್ನಾಗಿ ನಿಮಗೆ ಗೊತ್ತಿರಬೇಕು. ಫ್ಲೆಮಿಂಗನ ಎಡಗೈ ನಿಯಮ, ವಿದ್ಯುತ್ ಮೋಟಾರ್ನ ತತ್ವ ಮತ್ತು ಕೆಲಸ, ವಿದ್ಯುತ್ ಕಾಂತೀಯ ಪ್ರೇರಣೆ ಅರ್ಥ ಡೆಫಿನೇಷನ್ ಗೊತ್ತಿರಲಿ. ಫ್ಲೆಮಿಂಗನ ಬಲಗೈ ನಿಯಮ ಗೊತ್ತಿರಲಿ. ಗ್ಯಾಲೋನೋಮೀಟರ್ ಯಾಕೆ ಎಳಿತಾರೆ, ಅದರ ಕೆಲಸ ಹೇಗಿದೆ, ವಿದ್ಯುತ್ ಜನಕದ ಅರ್ಥ ಮತ್ತು ತತ್ವ, ಕಾರ್ಯವಿಧಾನ, ಪರ್ಯಾಯ ವಿದ್ಯುತ್ ವಾಹ, ನೇರ ವಿದ್ಯುತ್ ಅಂದರೆ ಡೈನಮಿಕ್ ಕರೆಂಟ್. AC ಮತ್ತು DC ನಡುವಿನ ವ್ಯತ್ಯಾಸ ಅಂತ ಕೇಳ್ತಾರೆ. ಗೃಹ ಬಳಕೆಯಲ್ಲಿ ವಿದ್ಯುತ್ ಮಂಡಲಗಳು ಹೇಗಿರ್ತವೆ, ಭೂ ಸಂಪರ್ಕ ತಂತಿ ಅರ್ಥಿಂಗ್, ವಿದ್ಯುತ್ ಫ್ಯೂಸ್ ಆಗಿರ್ಬೋದು, ರುಸ್ವ ಮಂಡಲ ಏಕಾಗ್ತದ, ಓವರ್ಲೋಡ್ ಏಕಾಗ್ತದ ಅಂತಕ್ಕಂಥದ್ದು ನೋಡಿದರೆ ಇಷ್ಟು ನೀವು ಸೈನ್ಸಲ್ಲಿ ಫಸ್ಟ್ ಪಾರ್ಟಲ್ಲಿ ಎಲ್ಲ ಆರಾಮಾಗಿ ನೀವು ಏನು ಮಾಡ್ತೀರಿ, ಇಲ್ಲಿಂದನೇ ಪ್ರಶ್ನೆಗಳು ಇರ್ತವೆ. ಕೆಲವೊಂದು ಪ್ರಯೋಗಗಳ ವಿವರಣೆಗಳು, ತೀರ್ಮಾನಗಳು, ವೀಕ್ಷಣೆಗಳು ಬರ್ತಾವೆ. ನೀವು ಪುಸ್ತಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳನ್ನು ನೋಡ್ಕೊಂಡು ಹೋಗಿ. ಬೋರ್ಡ್ದವರು ಯಾವೆಲ್ಲ ಚಿತ್ರಗಳನ್ನ ಹೇಳಿದಾರ ಅವುಗಳನ್ನ ಪ್ರಾಕ್ಟೀಸ್ ಮಾಡಿ, ಅವುಗಳ ಭಾಗಗಳನ್ನು ನೋಡ್ಕೊಡ್ರಿ, ಕಾರ್ಯಗಳನ್ನು ನೋಡ್ಕೊಡ್ರಿ. ಇಷ್ಟು ನೋಡಿದರೆ ಭಾಗ 1ರಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಪ್ರಶ್ನೆಗಳು ಸಿಗ್ತವೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 2ನೇ ಭಾಗದ ಲಿಂಕನ್ನು ಕೊಡ್ತೀನಿ, ಅದನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ